ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಚಾನೆಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ದೇಶದಲ್ಲಿ ಗಣರಾಜ್ಯೋತ್ಸವ ಆಚರಿಸೋಕೆ ಸಂಭ್ರಮದ ತಯಾರಿ ನಡೀತಾ ಇದ್ರೆ ಪಾಕಿಸ್ತಾನದ ರಣಹದ್ದುಗಳು ಉಗ್ರ ದಾಳಿಗೆ ಸ್ಕೆಚ್ ಹಾಕಿವೆ. ರಿಪಬ್ಲಿಕ್ ಡೇ ದಿನವೇ ಭಾರತದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಉಗ್ರ ದಾಳಿ ಮಾಡೋಕೆ ಪಾಕ್ ಉಗ್ರರು ಪ್ಲಾನ್ ಮಾಡಿರೋ ಸ್ಫೋಟಕ ಮಾಹಿತಿ ಲೀಕ್ ಆಗಿದೆ. ಭದ್ರತಾ ಮೂಲಗಳ ಪ್ರಕಾರ ಇದಕ್ಕೆ ಉಗ್ರರು ಇಟ್ಟಿರೋ ಹೊಸ ಹೆಸರು, ಕೋಡ್ ನೇಮ್ ಏನ್ ಗೊತ್ತಾ? ಕೋಡ್ 2626 ಅಂತ. ಪಾಕ್ ಗುಪ್ತಚರ ಸಂಸ್ಥೆ ISI, ಪಾಕ್ ಮಿಲಿಟರಿ ಮತ್ತು ಜೈಷ್ ಎ ಮೊಹಮ್ಮದ್ ಉಗ್ರರು ಸೇರಿ ಸಂಚನ್ನ ರೂಪಿಸಿದ್ದಾರೆ. ಹಿಟ್ ಲಿಸ್ಟ್ ನಲ್ಲಿ ಇರೋದು ಅಯೋಧ್ಯೆ ರಾಮ ಮಂದಿರ ಮತ್ತು ಜಮ್ಮುನ ರಘುನಾಥ ದೇವಸ್ಥಾನ. ಕೇವಲ ಇವೆರಡೇ ಅಲ್ಲ, ದೇಶದ ಪ್ರಮುಖ ನಗರಗಳು ಮತ್ತು ದೇವಸ್ಥಾನಗಳ ಮೇಲೂ ಕೂಡ ಕಣ್ಣಿಟ್ಟಿದ್ದಾರೆ. ಇಲ್ಲಿ ಆತಂಕದ ವಿಚಾರ ಏನು ಅಂದ್ರೆ, ಈ ಬಾರಿ ಉಗ್ರರು ಪಂಜಾಬ್ನ ಲೋಕಲ್ ಗ್ಯಾಂಗ್ಸ್ಟರ್ ಗಳನ್ನ ಬಳಸಿಕೊಂಡು ದಾಳಿ ಮಾಡೋಕೆ ಪ್ಲಾನ್ ಮಾಡಿದ್ದಾರೆ. ದಿ ರೆಸಿಸ್ಟೆನ್ಸ್ ಫ್ರಂಟ್ಗೆ ಲಿಂಕ್ ಹೊಂದಿರೋ ಫಾಲ್ಕನ್ ಸ್ಕ್ವಾಡ್ ಅನ್ನೋ ಗ್ರೂಪ್ ಈ ಬಗ್ಗೆ ಆಕ್ಟಿವ್ ಆಗಿದೆ ಅನ್ನೋ ಮಾಹಿತಿ ಬಂದಿದೆ. ಕಳೆದ ವಾರವಷ್ಟೇ ಲಷ್ಕರ್ ಕಮಾಂಡರ್ ಅಬು ಮೂಸಾ ಭಾರತದ ವಿರುದ್ಧ ದ್ವೇಷ ಭಾಷಣ ಮಾಡಿದ್ದ. ಗಮನಿಸಬೇಕಾದ ಸಂಗತಿ ಅಂದ್ರೆ, ಕಳೆದ ವರ್ಷ ಪಹಲ್ಗಾಮ್ ದಾಳಿಗೂ ಮುಂಚೆ ಈತ ಇದೇ ರೀತಿ ಮಾತಾಡಿದ್ದ. ಸೊ ಇದನ್ನ ಲೈಟ್ ಆಗಿ ತಗೊಳಕ್ ಆಗಲ್ಲ. ಸೀರಿಯಸ್ ಆಗಿ ತಗೊಂಡಿರೋ ನಮ್ಮ ಭದ್ರತಾ ಪಡೆಗಳು ಹೈ ಅಲರ್ಟ್ ನ ಘೋಷಿಸಿವೆ. ವಾಂಟೆಡ್ ಶಂಕಿತ ಉಗ್ರರ ಪೋಸ್ಟರ್ ಗಳನ್ನ ಕೂಡ ದಿಲ್ಲಿಯಾದ್ಯಂತ ಅಂಟಿಸಲಾಗಿದೆ. ಪೋಸ್ಟರ್ ಗಳನ್ನ ಶಂಕಿತ ಉಗ್ರರದು ಮುಖ್ಯವಾಗಿ ಬಸ್ ಮತ್ತು ಟ್ರೈನ್ ಸ್ಟೇಷನ್ ಗಳ ಎಂಟ್ರಿ ಮತ್ತು ಎಕ್ಸಿಟ್ ಪಾಯಿಂಟ್ ಗಳಲ್ಲಿ. ಮತ್ತೊಂದ್ ಕಡೆ ಪಾಕ್ ಕ್ರಿಕೆಟ್ ಬೋರ್ಡ್ PCB ಹ್ಯಾಂಡ್ ಶೇಕ್ ವಿಚಾರವಾಗಿ ಟೀಮ್ ಇಂಡಿಯಾದ ಕಾಲೆಳೆಯೋ ಕೆಲಸ ಮಾಡ್ತಾ ಇದೆ. PCB ಪಾಕ್ ನಲ್ಲಿ ಜನವರಿ 29ರಿಂದ ನಡೆಯಲಿರೋ ಆಸ್ಟ್ರೇಲಿಯಾ ವಿರುದ್ಧದ T20 ಸೀರೀಸ್ ಪ್ರಮೋಷನ್ ಗೆ ಇಳಿದಿದೆ. ಇದೇ ಟೈಮ್ ನಲ್ಲಿ ಹೊಸ ಜಾಹೀರಾತನ್ನ ಪಬ್ಲಿಷ್ ಮಾಡಿದೆ. ಅದರಲ್ಲಿ ಆಸ್ಟ್ರೇಲಿಯಾ ಫ್ಯಾನ್ ಗೆ ಪಾಕ್ ನ ಡ್ರೈವರ್ ಒಬ್ಬ, ಏನ್ ಸರ್ ಹ್ಯಾಂಡ್ ಶೇಕ್ ಮಾಡೋದನ್ನ ಮರ್ತು ಬಿಟ್ರಾ ಅಂತ ಕೇಳ್ತಾನೆ. ಹ್ಯಾಂಡ್ ಶೇಕ್ ಭೂಲ್ ಗಯ ಆಪ್ ಅಂತ. ಆಮೇಲೆ ಪಕ್ಕದ ಮನೆಯವ್ರ ಹತ್ರ ಹೋಗಿ ಬಂದಿದ್ದೀರಾ ಅಂತ ಕಾಣುತ್ತೆ, ಅಂದ್ರೆ ಇಂಡಿಯಾ ಹತ್ರ ಹೋಗಿ ಬಂದಿದ್ದೀರಾ ಅಂತ ಕಾಣುತ್ತೆ ಅಂತ ವ್ಯಂಗ್ಯವಾಗಿ ಕೇಳ್ತಾನೆ. ಅಂದ್ರೆ ಈ ಹಿಂದೆ ಏಷ್ಯಾ ಕಪ್ ಟೈಮ್ ನಲ್ಲಿ ಉಗ್ರವಾದ ವಿರೋಧಿಸಿ ಭಾರತದ ಆಟಗಾರರು ಪಾಕ್ ಪ್ಲೇಯರ್ಸ್ ಜೊತೆ ಹ್ಯಾಂಡ್ ಶೇಕ್ ಮಾಡೋಕೆ ನಿರಾಕರಿಸಿದ್ರು. ಆ ವಿಚಾರ ಇಟ್ಕೊಂಡು ಪಾಕ್ ಈಗ ಭಾರತವನ್ನ ಕೆಣಕಿದೆ. ಇಂಡಿಯಾದವರು ಹ್ಯಾಂಡ್ ಶೇಕ್ ಮಾಡಲ್ಲ, ನೀವು ಆದ್ರೂ ಮಾಡ್ತೀರಾ ಅಂತ ಜಾಹೀರಾತನ್ನ ಕೊಟ್ಟಿದ್ದಾರೆ ಪಾಕ್ನವರು. ಈ ಮೂಲಕ ಆಡೋದು ಆಸ್ಟ್ರೇಲಿಯಾ ಜೊತೆಗಾದ್ರೂ ಕೂಡ ಟಿಕೆಟ್ ಸೇಲ್ ಆಗೋಕೆ ಪ್ರಚಾರಕ್ಕೆ ಪಾಕಿಗಳಿಗೆ ಭಾರತವನ್ನ ಬಳಸೋದು ಅನಿವಾರ್ಯ ತರ ಆಗೋಗಿದೆ. ಏನೋ ಗ್ರೀನ್ ಲ್ಯಾಂಡ್ ವಿಚಾರದಲ್ಲಿ ಅಮೆರಿಕ ಅಧ್ಯಕ್ಷ ಟ್ರಂಪ್ ಅಚ್ಚರಿಯ ಹೇಳಿಕೆ ಕೊಟ್ಟಿದ್ದಾರೆ. ಗ್ರೀನ್ ಲ್ಯಾಂಡ್ ನ ಸ್ವಾಧೀನ ಪಡಿಸಿಕೊಳ್ಳೋಕೆ ಒಂದು ಫ್ರೇಮ್ ವರ್ಕ್ ರೆಡಿ ಆಗಿದೆ ಅಂತ ಹೇಳಿದ್ದಾರೆ. ಗ್ರೀನ್ ಲ್ಯಾಂಡ್ ವಿಚಾರವಾಗಿ ನಾನು ನ್ಯಾಟೋ ಪ್ರಧಾನ ಕಾರ್ಯದರ್ಶಿ ಮಾರ್ಕ್ ರುಟ್ ಜೊತೆಗೆ ಮಾತನಾಡಿದ್ದೇನೆ. ಗ್ರೀನ್ ಲ್ಯಾಂಡ್ ಮತ್ತು ಇಡೀ ಆರ್ಕ್ಟಿಕ್ ಪ್ರದೇಶದ ವಿಚಾರವಾಗಿ ನಾವೊಂದು ಫ್ರೇಮ್ ವರ್ಕ್ ನ ರೆಡಿ ಮಾಡಿದ್ದೇವೆ. ಗ್ರೀನ್ ಲ್ಯಾಂಡ್ ನ ಭವಿಷ್ಯದ ಕುರಿತು ಒಂದು ಅಂಡರ್ಸ್ಟ್ಯಾಂಡಿಂಗ್ ಗೆ ಬಂದಿದ್ದೇವೆ. ಇದು ಕಂಪ್ಲೀಟ್ ಆದ್ರೆ ಅಮೆರಿಕ ಮತ್ತು ನ್ಯಾಟೋ ರಾಷ್ಟ್ರಗಳಿಗೆ ಒಳ್ಳೆಯದಾಗುತ್ತೆ ಅಂತ ಟ್ರಂಪ್ ಹೇಳಿದ್ದಾರೆ. ಅಷ್ಟು ಮಾತ್ರವಲ್ಲದೆ, ಇತ್ತೀಚೆಗಷ್ಟೇ ಗ್ರೀನ್ ಲ್ಯಾಂಡ್ ನ ಖರೀದಿ ಮಾಡೋ ಪ್ಲಾನ್ಗೆ ವಿರೋಧಿಸೋ ಯುರೋಪ್ ರಾಷ್ಟ್ರಗಳ ಮೇಲೆ ಟ್ರಂಪ್ ಟ್ಯಾರಿಫ್ ಹಾಕ್ತೀನಿ ಅಂತ ಹೇಳಿದ್ರು. ಅದನ್ನೀಗ ರದ್ದುಗೊಳಿಸ್ತೀನಿ ಅಂತ ಹೇಳಿದ್ದಾರೆ. ಅದಾಗೆ ಸ್ವಿಟ್ಜರ್ಲ್ಯಾಂಡ್ ನ ಡಾವೋಸ್ ನಲ್ಲಿ ನಡೆದ ವರ್ಲ್ಡ್ ಎಕನಾಮಿಕ್ ಫೋರಂ ವೇದಿಕೆಯಲ್ಲಿ ಮಾತನಾಡಿದ ಟ್ರಂಪ್, ಗ್ರೀನ್ ಲ್ಯಾಂಡ್ ಅನ್ನ ಸ್ವಾಧೀನ ಪಡಿಸಿಕೊಳ್ಳೋಕೆ ನಾವು ಯಾವುದೇ ರೀತಿ ಸೇನೆಯನ್ನ ಬಳಸಲ್ಲ, ಆದ್ರೆ ಗ್ರೀನ್ ಲ್ಯಾಂಡ್ ನಮಗೆ ಬೇಕೇ ಬೇಕು, ಅದಕ್ಕೆ ಈ ಕೂಡಲೇ ಮಾತುಕತೆ ಶುರು ಮಾಡ್ತೀವಿ ಅಂತ ಹೇಳಿದ್ದಾರೆ. ನಂತರ ಈ ಇವೆಂಟ್ ನ ಸೈಡ್ ಲೈನ್ಸ್ ನಲ್ಲಿ ಮಾರ್ಕ್ ರುಟ್ ಮೀಟ್ ಮಾಡಿ ಮಾತನಾಡಿದ ಟ್ರಂಪ್, ಈಗ ಒಂದು ಅಂಡರ್ಸ್ಟ್ಯಾಂಡಿಂಗ್ ಗೆ ಬಂದಿದ್ದೀವಿ, ಟ್ಯಾರಿಫ್ ತೆಗಿತೀನಿ ಅನ್ನೋ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆದ್ರೆ ಟ್ರಂಪ್ ಕಡೆಯಿಂದ ಈ ಹೇಳಿಕೆ ಬರೋಕು ಮುಂಚೆ ಯುರೋಪಿಯನ್ ಪಾರ್ಲಿಮೆಂಟ್ ಅಮೆರಿಕಗೆ ಶಾಕ್ ಕೊಟ್ಟಿದೆ. ಅಮೆರಿಕದೊಂದಿಗಿನ ವ್ಯಾಪಾರ ಒಪ್ಪಂದದ ಅನುಮೋದನೆಯನ್ನ ಅಮಾನತು ಮಾಡಿದೆ. ಮುಂದೆ ಏನಾಗುತ್ತೆ ನೋಡ್ಬೇಕು. ಏನೋ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಗ್ರೀನ್ ಲ್ಯಾಂಡ್ ವಿಚಾರವಾಗಿ ಇಂಟ್ರೆಸ್ಟಿಂಗ್ ಹೇಳಿಕೆ ಕೊಟ್ಟಿದ್ದಾರೆ. ಗ್ರೀನ್ ಲ್ಯಾಂಡ್ಗೂ ನಮಗೂ ಸಂಬಂಧನೇ ಇಲ್ಲ, ನನ್ ಆಫ್ ಅವರ್ ಬಿಸ್ನೆಸ್ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಅಲ್ಲದೆ ಈ ವಿಚಾರದ ಬಗ್ಗೆ ನಮಗೆ ಯಾವುದೇ ಚಿಂತೆ ಇಲ್ಲ, ಅದನ್ನ ಅಮೆರಿಕ ಮತ್ತು ಡೆನ್ಮಾರ್ಕ್ ಸೇರಿ ಪರಿಹರಿಸಿಕೊಳ್ತವೆ, ನಮಗೆ ಅವ್ರೇನಾರು ಮಾಡ್ಕೊಳ್ಳಿ, ನಮಗೆ ನಾವು ಇದರಲ್ಲಿ ಮಧ್ಯ ಪ್ರವೇಶ ಮಾಡಲ್ಲ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗೆ ಡೆನ್ಮಾರ್ಕ್ ಗ್ರೀನ್ ಲ್ಯಾಂಡ್ ನ ಯಾವಾಗಲೂ ವಸಾಹತು ರೀತಿಯಲ್ಲಿ ನೋಡಿದೆ, ತುಂಬಾ ಕಠಿಣವಾಗಿ ನಡ್ಕೊಂಡಿದೆ ಅಂತ ಡೆನ್ಮಾರ್ಕ್ ಅನ್ನ ಟೀಕಿಸಿದ್ದಾರೆ. ಟ್ರಂಪ್ ವರ್ಲ್ಡ್ ಎಕನಾಮಿಕ್ ಫೋರಂ ನಲ್ಲಿ ಗ್ರೀನ್ ಲ್ಯಾಂಡ್ ಮೇಲೆ ರಷ್ಯಾ ಮತ್ತು ಚೀನಾ ಕಣ್ಣಿಟ್ಟಿವೆ ಅನ್ನೋ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅದರ ಬೆನ್ನಲ್ಲೇ ಪುಟಿನ್ ಗ್ರೀನ್ ಲ್ಯಾಂಡ್ ಈಸ್ ನನ್ ಆಫ್ ಅವರ್ ಬಿಸ್ನೆಸ್ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮತ್ತೊಂದ್ ಕಡೆ ಗ್ರೀನ್ ಲ್ಯಾಂಡ್ ತನ್ನ ಪ್ರಜೆಗಳಿಗೆ ಗೈಡ್ ಲೈನ್ಸ್ ಜಾರಿ ಮಾಡಿದೆ. ಬಿಕ್ಕಟ್ಟಿನ ಸಂದರ್ಭದಲ್ಲಿ ಏನ್ ಮಾಡಬೇಕು ಅನ್ನೋ ಸೂಚನೆಗಳನ್ನ ಕೊಟ್ಟಿದ್ದಾರೆ. 5 ದಿನಗಳ ಮಟ್ಟಿಗೆ ಆಹಾರ, ಹಾಗೆ ಪ್ರತಿ ವ್ಯಕ್ತಿಗೆ ದಿನಕ್ಕೆ 3 ಲೀಟರ್ ತರ ಒಟ್ಟು 3 ದಿನಕ್ಕಾಗುವಷ್ಟು ನೀರು, ಟಾಯ್ಲೆಟ್ ಪೇಪರ್, ಬ್ಯಾಟರಿ ಚಾಲಿತ ರೇಡಿಯೋ, ಬೇಟೆಯಾಡೋ ಶಸ್ತ್ರಾಸ್ತ್ರ ಮತ್ತು ಮದ್ದುಗುಂಡುಗಳು, ಮೀನುಗಾರಿಕೆಗೆ ಬೇಕಾಗೋ ಎಕ್ವಿಪ್ಮೆಂಟ್ ಗಳನ್ನ ರೆಡಿ ಮಾಡಿ ಇಟ್ಕೊಳ್ಳಿ ಅನ್ನೋ ಸೂಚನೆಯನ್ನ ಕೊಟ್ಟಿದೆ. ಇನ್ನು ಡಾವೋಸ್ ನಲ್ಲಿ ವರ್ಲ್ಡ್ ಎಕನಾಮಿಕ್ ಫೋರಂ ನಡೀತಿರೋ ಟೈಮ್ ನಲ್ಲಿ ಯಾರೋ ಪೆಪ್ಪರ್ ಸ್ಪ್ರೇ ಮಾಡಿದಾರ ಅನ್ನೋ ಅನುಮಾನ ಮೂಡಿದೆ. ವಿಚಿತ್ರವಾದ ಘಾಟ್ ಬರೋಕ್ ಶುರುವಾಯಿತು. ಎಲ್ಲ ಅಗ್ನಿಶಾಮಕ ಸಿಬ್ಬಂದಿ ಎಲ್ಲ ಓಡ್ ಬಂದು ಎಲ್ಲ ಚೆಕ್ ಮಾಡಿ ನೋಡಿದ್ರು. ಆಮೇಲೆ ಪೆಪ್ಪರ್ ಸ್ಪ್ರೇ ಎಫೆಕ್ಟ್ ಇರಬಹುದು ಅಂತ ಹೇಳ್ತಿದ್ದಾರೆ. ಬಟ್ ಯಾರು ಮಾಡಿದ್ದು ಪೆಪ್ಪರ್ ಸ್ಪ್ರೇನ ಇನ್ನೂ ಕೂಡ ಸ್ಪಷ್ಟ ಇಲ್ಲ. ಎಲ್ಲರೂ ಸೇಫ್ ಇದ್ದಾರೆ. ಜಗತ್ತಿನ ಟಾಪ್ ತಲೆಗಳೆಲ್ಲ ಹೋಗಿ ಸೇರಿದಂತ ಜಾಗ ಅದು. ವರ್ಲ್ಡ್ ಲೆವೆಲ್ ನ ಪೊಲಿಟಿಷಿಯನ್ಸ್, ಎಕನಾಮಿಕ್ ಸೈಂಟಿಸ್ಟ್ ಗಳೆಲ್ಲ ಸೇರಿದ ಜಾಗ, ಬಿಸ್ನೆಸ್ ಮ್ಯಾನ್ಗಳು ಸೇರಿದಂತೆ. ಹಾಗಾಗಿ ಸ್ವಲ್ಪ ಸೆಕ್ಯೂರಿಟಿ ಆತಂಕ ಉಂಟಾಗಿತ್ತು ಕೆಲ ಕಾಲ. ಈ ನಡುವೆ ಟ್ರಂಪ್ ಮತ್ತೊಮ್ಮೆ ಮೋದಿಯ ಗುಣಗಾನ ಮಾಡಿದ್ದಾರೆ. ಮೋದಿ ಅದ್ಭುತ ನಾಯಕ, ನನ್ನ ಸ್ನೇಹಿತ,
ಅವ್ರ ಬಗ್ಗೆ ನನಗೆ ಅಪಾರ ಗೌರವ ಇದೆ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಗೇನ್ ಸ್ವಿಟ್ಜರ್ಲೆಂಡ್ ನಲ್ಲಿ ಡಾವೋಸ್ ನಲ್ಲಿ ಮನಿ ಕಂಟ್ರೋಲ್ ನವರು ಟ್ರಂಪ್ ಹೋಗ್ತಿದ್ದಾಗ ಅಡ್ಡ ಹಾಕೊಂಡು ಒಂದು ಪ್ರಶ್ನೆಯನ್ನ ಕೇಳಿದ್ರು. ಟ್ರಂಪ್ಗೆ ಮೀಡಿಯಾಗ ಆನ್ಸರ್ ಮಾಡೋದಂದ್ರೆ ಒಂಥರ ಮಜಾ, ಯಾರು ಪ್ರಶ್ನೆ ಕೇಳಿದ್ರು ನಿಂತ್ಕೊಂಡು ಉತ್ತರ ಕೊಡ್ತಾರೆ. ಸೊ ಅಲ್ಲೂ ಕೂಡ ನಿಂತ್ಕೊಂಡು ಉತ್ತರವನ್ನ ಈ ರೀತಿ ಕೊಟ್ಟಿದ್ದಾರೆ. ನಮಗೊಂದು ಒಳ್ಳೆ ಡೀಲ್ ಆದಷ್ಟು ಬೇಗ ಆಗೋ ಹೋಪ್ ಇದೆ ನಮಗೆ ಭಾರತದೊಂದಿಗೆ ಅನ್ನೋ ಹೇಳಿಕೆಯನ್ನ ಕೂಡ ಟ್ರಂಪ್ ಕೊಟ್ಟಿದ್ದಾರೆ. ಈ ರೀತಿ ಹೊಗಳದಾಗ ಟ್ರಂಪ್ ಆರಂಭದಲ್ಲಿ ಎಲ್ರಿಗೂ ಖುಷಿ ಆಗ್ತಿತ್ತೇನೋ, ವರ್ಲ್ಡ್ ಲೀಡರ್ಸ್ಗೆ, ಬೇರೆ ಬೇರೆ ರಾಷ್ಟ್ರಗಳ ಪ್ರಧಾನಿಗಳಿಗೆ, ಅವರಿಗೆಲ್ಲ. ಆದ್ರೆ ಟ್ರಂಪ್ ಸಿರಿಯಾ ಅಧ್ಯಕ್ಷನಿಗೂ ಹಂಗೆ ಹೊಗಳ್ತಾರೆ, ಮಡುರೋ ಹೊತ್ಕೊಂಬಂದ್ ಇಟ್ಕೊಂಡಿರೋ ಮಡುರೋಗೂ ಹಂಗೆ ಹೊಗಳ್ತಾರೆ, ಎಲ್ರಿಗೂ ಮಾತಾಡದೆ ಹೀಗೆ. ತಾಲಿಬಾನಿಗಳಿಗೂ ಕೂಡ ಹಂಗೆ ಹೇಳ್ತಾರೆ ಅವರು, ಪಾಕಿಸ್ತಾನದವ್ರಿಗೂ ಹಂಗೆ ಹೇಳ್ತಾರೆ, ಮುನೀರ್ಗೂ ಹಂಗೆ ಹೇಳ್ತಾರೆ, ಶಾಬಾಜ್ ಶರೀಫ್ಗೂ ಹಂಗೆ ಹೇಳ್ತಾರೆ. ಹಾಗಾಗಿ ಆರಂಭದಲ್ಲಿ ಏನು ಟ್ರಂಪ್ ಹೊಗಳದಾಗ ಅಮೆರಿಕದ ಅಧ್ಯಕ್ಷರು ಹೊಗಳಿದ್ರು ಅನ್ನೋ ಪುಳಕ ಹಾಕಿತ್ತಲ್ಲ ಲೀಡರ್ಗಳಿಗೆಲ್ಲ, ಅದು ಆಗ್ಲಿಕ್ಕಿಲ್ಲ. ಈ ರೀತಿ ಎಲ್ಲ ಹೊಗಳದಾಗ ಇವಾಗ ಕಾಮನ್ ಆಗಿದೆ. ಟ್ರಂಪ್ ಅವರು ಹೊಗಳ್ತಾರ, ಬೈತಾರ, ತೆಗಳ್ತಾರ, ಕಾಲೆಳಿತಾರ, ಲಾಸ್ಟಿಗೆ ಕಿಸ್ ಮೈ ಡ್ಯಾಶ್ ಅಂತ ಹೇಳ್ತಾರ. ಯಾವುದು ನಿರೀಕ್ಷೆ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಆ ಪುಳಕ ಇರ್ಲಿಕ್ಕಿಲ್ಲ ಅಂತ. ಅದಕ್ಕೆ ನೋಡಿ PM ಜಾಸ್ತಿ ಮಾತಾಡ್ತಾನೆ ಇಲ್ಲ, ಮುಖಾಮುಖಿ ಹೋಗ್ತಾನೆ ಇಲ್ಲ, ಕರೆದ್ರು ಕೂಡ ಅಮೆರಿಕಾಗೂ ಹೋಗಿಲ್ಲ. ಆಮೇಲೆ ಇಂಟರ್ನ್ಯಾಷನಲ್ ಫೋರಮ್ ಅಲ್ಲಿ ಮುಖಾಮುಖಿ ಆಗೋ ಸಂದರ್ಭ ಬಂದಾಗ ಮೋದಿ ಆ ಇಂಟರ್ನ್ಯಾಷನಲ್ ಮೀಟ್ ಅನ್ನ ಅವಾಯ್ಡ್ ಮಾಡಿದ್ದಾರೆ. ಆಸಿಯಾನ್ ಸಮಿಟ್ಗೆ ಮೋದಿ ಆ ಕಡೆ ಮುಖನೂ ಹಾಕಲಿಲ್ಲ. ಈ ಮನುಷ್ಯನ ಹತ್ರ ವ್ಯವಹಾರ ಮಾಡೋದು ಹೇಗೆ ಅಂತ ಯೋಚನೆ ಮಾಡ್ತಿದ್ದಾರಾ, ಅಥವಾ ಒಂದ್ಸಲಿ ಇದು ಮುಗಿಲಿ, ಟ್ರಂಪ್ ಅನ್ನೋ ಈ ಭೀಕರ ಹವಾಮಾನ ಮುಗಿಲಿ, ವಾತಾವರಣ ತಿಳಿಯಾಗಲಿ ಅಂತ ಕಾಯ್ತಾ ಇದ್ದಾರೋ ಗೊತ್ತಿಲ್ಲ. ಬಟ್ ಇನ್ನು 3 ವರ್ಷ ಇದೆ ಟ್ರಂಪ್ ಅಧಿಕಾರಾವಧಿ, ನೋಡ್ಬೇಕೇನಾಗುತ್ತೆ ಅಂತೇಳಿ. ಮತ್ತೊಂದು ಕಡೆ ಟ್ರಂಪ್ ಕಾಟಕ್ಕೆ ಬೇಸತ್ತು ಅಮೆರಿಕದಿಂದ ದೂರವಾಗ್ತಿರೋ ಯುರೋಪ್ ಭಾರತದೊಂದಿಗೆ ಮತ್ತಷ್ಟು ಕ್ಲೋಸ್ ಆಗ್ತಿದೆ. ಯುರೋಪ್ ಒಕ್ಕೂಟಕ್ಕೆ ಈಗ ಭಾರತ ಬಿಟ್ಟರೆ ಬೇರೆ ದಾರಿನೇ ಇಲ್ಲ ಅನ್ನೋದು ಕನ್ಫರ್ಮ್ ಆಗ್ತಿದೆ. ಜನವರಿ 26ರ ಗಣರಾಜ್ಯೋತ್ಸವಕ್ಕೆ EU ಅಧ್ಯಕ್ಷೆ ಉರ್ಸುಲಾ ವಾಂಡರ್ ಲೆಯನ್ ಮತ್ತು ಆಂಟೋನಿಯೋ ಕೋಸ್ಟಾ ಮುಖ್ಯ ಅತಿಥಿಗಳಾಗಿ ಬರ್ತಾ ಇದ್ದಾರೆ. ಇದೇ ಟೈಮ್ನಲ್ಲಿ ಯುರೋಪಿಯನ್ ಕಮಿಷನ್ ಉಪಾಧ್ಯಕ್ಷ ಕಾಜಾ ಕಲ್ಲಾಸ್ ಯುರೋಪ್ಗೆ ಇಂಡಿಯಾ ಅನಿವಾರ್ಯ, ಇಂಡಿಯಾ ಇಲ್ಲದೆ ಫ್ಯೂಚರ್ ಇಲ್ಲ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಯುರೋಪ್ನ ಆರ್ಥಿಕತೆ ಗಟ್ಟಿಯಾಗಿ ನಿಲ್ಲಬೇಕಂದ್ರೆ ನಮಗೆ ಭಾರತ ಬೇಕೇ ಬೇಕು. ಅಲ್ಲದೆ ಭಾರತ ಮತ್ತು EU ನಡುವೆ ಐತಿಹಾಸಿಕ ಭದ್ರತೆ ಮತ್ತು ರಕ್ಷಣಾ ಪಾಲುದಾರಿಕೆ ಅಂದ್ರೆ ಸೆಕ್ಯೂರಿಟಿ ಅಂಡ್ ಡಿಫೆನ್ಸ್ ಪಾರ್ಟ್ನರ್ಶಿಪ್ ಒಪ್ಪಂದ ಆಗುತ್ತೆ ಅನ್ನೋ ಬಿಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ವೆರಿ ಇಂಪಾರ್ಟೆಂಟ್ ಇದು. ರಿಪೀಟ್ ಮಾಡ್ತೀನಿ ನೋಡಿ. ಭಾರತ ಮತ್ತು ಯುರೋಪಿಯನ್ ಯೂನಿಯನ್ ನಡುವೆ, ಯಾವುದೇ ಒಂದು ರಾಷ್ಟ್ರ ಅಲ್ಲ, ಯುರೋಪಿಯನ್ ಯೂನಿಯನ್ ನಡುವೆ ಐತಿಹಾಸಿಕ ಭದ್ರತೆ ಮತ್ತು ರಕ್ಷಣಾ ಪಾಲುದಾರಿಕೆ ಸೆಕ್ಯೂರಿಟಿ ಅಂಡ್ ಡಿಫೆನ್ಸ್ ಪಾರ್ಟ್ನರ್ಶಿಪ್ ಒಪ್ಪಂದ ಆಗುತ್ತೆ ಅನ್ನೋದನ್ನ ಕಾಜಾ ಕಲ್ಲಾಸ್ ಹೇಳಿದ್ದಾರೆ. ಈ ಡೀಲ್ ಪ್ರಕಾರ ಭಾರತದ ಕಂಪನಿಗಳು ಯುರೋಪ್ನ 150 ಬಿಲಿಯನ್ ಯೂರೋ ಮೌಲ್ಯದ ರಕ್ಷಣಾ ಪ್ರಾಜೆಕ್ಟ್ನಲ್ಲಿ ಭಾಗಿ ಆಗಬಹುದು ಅಂತ ಹೇಳಲಾಗ್ತಿದೆ. ಮತ್ತೊಂದು ಕಡೆ ಭಾರತ ಮತ್ತು EU ನಡುವೆ ಮುಕ್ತ ವ್ಯಾಪಾರ ಒಪ್ಪಂದ ಇನ್ನೇನು ಫೈನಲ್ ಆಗೋ ಹಂತಕ್ಕೆ ತಲುಪ್ತಿರೋ ಹೊತ್ತಲ್ಲಿ ಈ ಹೇಳಿಕೆ ಬಂದಿದೆ. ಇನ್ನು ಸ್ನೇಹಿತರೆ, ಈಗ ಭಾರತ ಡಯಾಬಿಟಿಸ್ ಕ್ಯಾಪಿಟಲ್. 10 ಕೋಟಿ ಜನರಿಗೆ ಆಲ್ರೆಡಿ ಸಕ್ಕರೆ ಕಾಯಿಲೆ, 13 ಕೋಟಿಗೂ ಅಧಿಕ ಜನ ಪ್ರೀ ಡಯಾಬಿಟಿಕ್ ಅಂದ್ರೆ ಶುಗರ್ ಬರೋದಕ್ಕೂ ಜಸ್ಟ್ ಒಂದು ಸ್ಟೆಪ್ ಹಿಂದೆ. ಆದ್ರೆ ವಿಪರ್ಯಾಸ ಏನ್ ಗೊತ್ತಾ, ಸ್ಮಾರ್ಟ್ ವಾಚ್ ಕಟ್ಕೊಂಡು ಹೆಜ್ಜೆ ಎಷ್ಟು ನಡೆದ್ವಿ, ನಿದ್ರೆ ಎಷ್ಟು ಮಾಡಿದ್ವಿ ಎಲ್ಲ ಟ್ರ್ಯಾಕ್ ಮಾಡ್ತೀವಿ. ಆದ್ರೆ ಆರೋಗ್ಯಕ್ಕೆ ಬೇಕಾಗಿರೋ ಮೇನ್ ವಿಚಾರ ಶುಗರ್ ಲೆವೆಲ್ ನ ಹೆಚ್ಚಿನವರು ಚೆಕ್ಕೇ ಮಾಡಲ್ಲ. ಇದಕ್ಕೆ ಬೆಸ್ಟ್ ಮತ್ತು ಸ್ಮಾರ್ಟ್ ಸೊಲ್ಯೂಷನ್ ಬಿಟೋ ಕೌ ಗ್ಲುಕೋಮೀಟರ್. ಇದರ ಸ್ಪೆಷಾಲಿಟಿ ಏನು ಅಂದ್ರೆ, ನೀವು ಸಕ್ಕರೆ ಪ್ರಮಾಣವನ್ನ ಮನೆಯಲ್ಲೇ ಕಂಡುಹಿಡಿಯಬಹುದು. ಡೈರೆಕ್ಟ್ಲಿ ಸ್ಮಾರ್ಟ್ ಫೋನ್ಗೆ ಕನೆಕ್ಟ್ ಆಗಿ ವರ್ಕ್ ಆಗುತ್ತೆ. ಬೇರೆ ಬ್ಯಾಟ್ರಿ ಬೇಡ, ಚಾರ್ಜಿಂಗ್ ಬೇಡ, ಬ್ಲೂಟೂತ್ ಕೂಡ ಬೇಕಾಗಿಲ್ಲ. ಟೆಸ್ಟ್ ಮಾಡಿದ ತಕ್ಷಣ ರೀಡಿಂಗ್ಸ್ ಎಲ್ಲ ಬಿಟೋ ಆಪ್ ನಲ್ಲಿ ಆಟೋಮ್ಯಾಟಿಕಲಿ ಸೇವ್ ಆಗುತ್ತೆ. ಡಾಕ್ಟರ್ಸ್ ಒಂದಿಗೆ ಅಲ್ಲೇ ಶೇರ್ ಮಾಡಬಹುದು. ಇದು CDSCO ಮತ್ತು ISO ಸರ್ಟಿಫೈಡ್ ಕೂಡ ಹೌದು. ಅಮೆಜಾನ್ ನಲ್ಲಿ 4,000ಕ್ಕೂ ಅಧಿಕ ಜನ ರಿವ್ಯೂ ಕೊಟ್ಟು 4.3 ಸ್ಟಾರ್ ರೇಟಿಂಗ್ ಕೊಟ್ಟಿದ್ದಾರೆ. ಸದ್ಯ ರಿಪಬ್ಲಿಕ್ ಡೇ ಸೇಲ್ ನಡೀತಿರೋದ್ರಿಂದ ಕೂಪನ್ ಅಪ್ಲೈ ಮಾಡಿದ್ಮೇಲೆ 410 ರೂಪಾಯಿಗೆಲ್ಲ ಸಿಗುತ್ತೆ. ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿ ಕೊಟ್ಟಿರ್ತೀವಿ. ಆಸಕ್ತರು ಚೆಕ್ ಮಾಡಿ ಪರ್ಚೇಸ್ ಮಾಡಬಹುದು. ಅಗತ್ಯ ಇರೋರಿಗೆ ಲಿಂಕ್ ಅನ್ನ ಶೇರ್ ಕೂಡ ಮಾಡಬಹುದು, ಶುಗರ್ ಪೇಷಂಟ್ಸ್ ಯಾರಾದ್ರೂ ಇದ್ರೆ. ಸೊ ಆಸಕ್ತರು ಚೆಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಇನ್ನು ಅಮೆರಿಕ ಮತ್ತು ಇರಾನ್ ನಡುವಿನ ಉದ್ವಿಗ್ನತೆ ಅಪಾಯಕಾರಿ ಹಂತಕ್ಕೆ ಹೋಗ್ತಾ ಇದೆ. ಪುನಃ ಇರಾನ್ ಅಮೆರಿಕಗೆ ದೊಡ್ಡ ಎಚ್ಚರಿಕೆ ಕೊಟ್ಟಿದೆ. ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿ ನಮ್ಮನ್ನ ಕೆಣಕಬೇಡಿ ಅಂತ ಹೇಳಿದ್ದಾರೆ. ಕಳೆದ ಜೂನ್ನಲ್ಲಿ ನಾವು ಬಹಳ ಸಂಯಮ ತೋರಿಸಿದ್ದೀವಿ. ಈಗ ಏನಾದರೂ ನಮ್ಮ ಮೇಲೆ ದಾಳಿ ಆದರೆ ನಮ್ಮ ಹತ್ರ ಏನೇನಿದೆಯೋ ಎಲ್ಲದರಿಂದ ಬಳಸಿ ನಾವು ನಿಮಗೆ ಚುಚ್ಚುತ್ತೀವಿ, ದಾಳಿ ಮಾಡ್ತೇವೆ. ಇದು ಬರೀ ಬೆದರಿಕೆ ಅಲ್ಲ, ವಾಸ್ತವವನ್ನು ನಾನು ಹೇಳ್ತಿರೋದು ಅಂತ ಬೆದರಿಕೆ ಒಡ್ಡಿದೆ. ಇಸ್ರೇಲ್ ಮತ್ತು ಅದರ ಪ್ರಾಕ್ಸಿಗಳು ವೈಟ್ ಹೌಸ್ ಕೊಡ್ತಿದಾರಲ್ಲ ಟೈಮ್ ಫ್ರೇಮ್, ಅಷ್ಟು ಬೇಗ ಮುಗಿಯಲ್ಲ, ದೀರ್ಘಕಾಲವಾಗಿ ನಡೆಯುತ್ತೆ. ಕೇವಲ ಇಲ್ಲಿಗಷ್ಟೇ ಸೀಮಿತವಾಗದೆ ಜಗತ್ತಿನ ಬೇರೆ ಜಾಗಕ್ಕೂ ಹರಡುತ್ತೆ. ಜಗತ್ತಿನ ತುಂಬಾ ಇರುವಂತಹ ಸಾಮಾನ್ಯ ಜನರ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೇಳಿ ಬೆದರಿಕೆ ಒಡ್ತಾ ಇದೆ ಇರಾನ್. ಏನೋ ಇರಾನ್ ಪ್ರತಿಭಟನೆಯಲ್ಲಿ 16,000 ಜನರ ಪ್ರಾಣ ಹೋಗಿರೋ ರಿಪೋರ್ಟ್ಸ್ ಬರ್ತಿರೋ ಹೊತ್ತಲ್ಲಿ ಇರಾನ್ ಸರ್ಕಾರ ಮಾತ್ರ ಅಫಿಷಿಯಲ್ ಇನ್ಫಾರ್ಮೇಶನ್ ಕೊಟ್ಟಿದೆ 3,117 ಜನ ಅಂತ ಸರ್ಕಾರದ ವಾದ. ಡಿಸೆಂಬರ್ 28ರಿಂದ ನಡೆದ ಪ್ರತಿಭಟನೆಯಲ್ಲಿ ನಾಗರಿಕರು ಮತ್ತು ಭದ್ರತಾ ಪಡೆಗಳು ಸೇರಿ 2,427 ಜನ ಪ್ರಾಣ ಕಳ್ಕೊಂಡಿದ್ದಾರೆ ಅಂತ ಹೇಳಿದ್ದಾರೆ. ಉಳಿದಿರೋ 690 ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಬಟ್ ಅವ್ರು ಯಾರು ಅಂತ ಹೇಳಿಲ್ಲ, ಜನರು ಅಂತಾನೂ ಹೇಳಿಲ್ಲ, ಭದ್ರತಾ ಪಡೆ ಅಂತಾನೂ ಹೇಳಿಲ್ಲ. ಆದ್ರೆ ಅಲ್ಲಿನ ಮಾನವ ಹಕ್ಕುಗಳ ಗುಂಪುಗಳು ಏನು ಹೇಳ್ತಿದೆ ಗೊತ್ತಾ, 18ರಿಂದ 20,000 ಜನ ಪ್ರಾಣ ಕಳ್ಕೊಂಡಿದ್ದಾರೆ ಅಂತ ಹೇಳ್ತಿದೆ. ಇರಾನ್ ಸರ್ಕಾರ ಖಾಮೆನಿಗಳು ಮುಚ್ಚಿಡ್ತಿದ್ದಾರೆ ಅದನ್ನ ಅಂತ. ಮತ್ತೊಂದ್ ಕಡೆ ಗಾಜಾ ಪೀಸ್ ಬೋರ್ಡ್ ಎಲ್ಲರಿಗೂ ಬನ್ನಿ ಬನ್ನಿ ಅಂತ ಕರಿತಿದಾರಲ್ಲ, PM ಮೋದಿಗೂ ಸೇರಿದಂತೆ ಜಗತ್ತಿನ ನಾಯಕರಿಗೆ ಟ್ರಂಪ್.
ಪುಟಿನ್ ಈಗ ಇಂಟ್ರೆಸ್ಟಿಂಗ್ ಹೇಳಿಕೆ ಕೊಟ್ಟಿದ್ದಾರೆ. ತಡೀರಿ, ನಮ್ಮ ಪಾರ್ಟ್ನರ್ ಜೊತೆ ಮಾತಾಡಿ ಹೇಳ್ತೀನಿ ಅಂತ ಹೇಳಿದ್ರು. ಇವಾಗ ಏನ್ ಹೇಳ್ತಿದ್ದಾರೆ ಗೊತ್ತಾ, ಅಮೆರಿಕ ಈಗ ಆಲ್ರೆಡಿ ನಮ್ಮ ಫ್ರೀಸ್ ಮಾಡಿಟ್ಟಿರೋ ದುಡ್ಡು ಇದೆಯಲ್ಲ, ಬಿಲಿಯನ್ ಡಾಲರ್, ಇದಕ್ಕೆ ಹೆಂಗೆ ಈಗ ಪೀಸ್ ಬೋರ್ಡ್ಗೆ $1 ಬಿಲಿಯನ್ ಕೊಡಬೇಕಲ್ಲ, ನಮ್ ದುಡ್ಡು ನೀವು ಫ್ರೀಸ್ ಮಾಡಿಟ್ಟಿದ್ರಲ್ಲೇ ತಗೊಳ್ಳಿ, ಅದರಿಂದನೇ ಹಾಕೊಳ್ಳಿ, ಅವಾಗ ಓಕೆ, ಅದನ್ನ ಪುನರ್ ನಿರ್ಮಾಣಕ್ಕೆ ಬಳಸಿ ಅಂತ ಆಫರ್ ಕೊಟ್ಟಿದ್ದಾರೆ ಪುಟಿನ್. ಆದ್ರೆ ಟ್ರಂಪ್ ರ ಈ ಪ್ಲಾನ್ಗೆ ಅಮೆರಿಕದ ಮಿತ್ರರಾಗಿರೋ ಸೌದಿ ಅರೇಬಿಯಾ, ಟರ್ಕಿ, ಈಜಿಪ್ಟ್, ಜೋರ್ಡನ್, ಕತರ್, UAE ಎಲ್ಲರೂ ಕೂಡ ಒಪ್ಪಿಗೆ ಕೊಟ್ಟಿದ್ದಾರೆ. ಅಥವಾ ಇಂಡೋನೇಷ್ಯಾ ಮತ್ತು ನಮ್ಮ ನೆರೆಯ ಪಾಕಿಸ್ತಾನ ಕೂಡ ಟ್ರಂಪ್ ಕರೆಗೆ ಹೋಗೊಟ್ಟು ಈ ಬೋರ್ಡ್ ಮೆಂಬರ್ ಆಗೋಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಲಾಸ್ಟ್ ಟೈಮ್ ಕೂಡ ಕೇಳಿದ್ವಿ ಪ್ರಶ್ನೆಯನ್ನ, ಪಾಕ್ $1 ಬಿಲಿಯನ್ ಭಿಕ್ಷೆ ಎಲ್ಲಿಂದ ತಗೋಬರುತ್ತೆ ಅಂತ ಹೇಳಿ. ಅವ್ರಿಗೆ ಇಲ್ಲ, ಇಲ್ಲಿಗೆ $1 ಬಿಲಿಯನ್ ಕೊಡ್ತಾರೆ ಅಂತ ಹೇಳಿ. ಮೋಸ್ಟ್ಲಿ ಇವರು ದುಡ್ಡು ಕೊಡಲ್ಲ, ಸೇನೆ ಕರೆಸಿ ಕೆಲಸ ಮಾಡ್ಕೊಡ್ತೀವಿ, ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡ್ತೀವಿ ಅಂತ ಹೇಳ್ಬೋದು. ಮುನೀರ, ನಾನು ಸೇನೆ ಕಳಿಸ್ಕೊಡ್ತೀನಿ, ದುಡ್ಡಿಲ್ಲ ನಮ್ಮ ಹತ್ರ ಅಂತ ಹೇಳ್ಬೋದು, ನೀವೇ ದುಡ್ಡು ಕೊಡಿಬೇಕಾರೆ ನಮಗೆ ಅಂತೇಳಿ. ಇನ್ನು ಭಾರತಕ್ಕೂ ಕೂಡ ಆಹ್ವಾನ ಬಂದಿದೆ, ಭಾರತ ಏನು ಪ್ರತಿಕ್ರಿಯೆ ಕೊಟ್ಟಿಲ್ಲ ಇದಕ್ಕಿನ್ನೂ. ಮತ್ತೊಂದು ಕಡೆ ಗಾಜಾದಲ್ಲಿ ಕದನ ವಿರಾಮ ಇದ್ದಂತೆಯೇ ಇಸ್ರೇಲ್ ದೊಡ್ಡ ದಾಳಿ ಮಾಡಿದೆ. ಪರಿಣಾಮ 3 ಪತ್ರಕರ್ತರು ಸೇರಿದ ಹಾಗೆ 11 ಮಂದಿಯ ಪ್ರಾಣ ಹೋಗಿದೆ. ಒಂದ್ ಕಡೆ ಟ್ರಂಪ್, ಪುಟಿನ್ ಶಾಂತಿ ಬಗ್ಗೆ, ಬೋರ್ಡ್ ಆಫ್ ಪೀಸ್ ಬಗ್ಗೆ ಮಾತನಾಡ್ತಿದ್ದಾರೆ. ಮತ್ತೊಂದು ಕಡೆ ಇಸ್ರೇಲ್ ಗಾಜಾದಲ್ಲಿ ದಾಳಿ ಮಾಡಿರೋದು ಜಾಗತಿಕ ಮಟ್ಟದಲ್ಲಿ ಚರ್ಚೆ ಕಾರಣ ಆಗ್ತಿದೆ. ಇನ್ನು 2026 T20 ವರ್ಲ್ಡ್ ಕಪ್ ವಿಚಾರವಾಗಿ ಬಾಂಗ್ಲಾ ಮತ್ತು ICC ನಡುವೆ ಕಾದಾಟ ಕಂಟಿನ್ಯೂ ಆಗಿದೆ. ಮ್ಯಾಚ್ ವೆನ್ಯೂನ ಭಾರತದಿಂದ ಶಿಫ್ಟ್ ಮಾಡೋಕೆ ಏನು ಬಾಂಗ್ಲಾ ಬೇಡಿಕೆ ಇಟ್ಟಿತ್ತು, ICC ಮತ್ತೆ ರಿಜೆಕ್ಟ್ ಮಾಡಿದೆ. ಭಾರತದಲ್ಲಿ ಸಮಸ್ಯೆ ಇಲ್ಲ, ಭದ್ರತಾ ವಿಚಾರ ರಿಸ್ಕ್ ಆ ಥರದ್ದೇನಿಲ್ಲ, ಈಗ ಆಲ್ರೆಡಿ ಏನು ಸ್ಕೆಡ್ಯೂಲ್ ರೆಡಿ ಆಗಿದೆ ಅದನ್ನೇ ನಾವು ಫಾಲೋ ಮಾಡ್ತೀವಿ ಅಂತ ICC ಬಾಂಗ್ಲಾಗೆ ಹೇಳಿದೆ. ಈ ವಿಚಾರವಾಗಿ ವೋಟಿಂಗ್ ಕೂಡ ಆಗಿದ್ದು, ಬಾಂಗ್ಲಾ ಪರವಾಗಿ ಪಾಕ್ ಒಂದೇ ವೋಟ್ ಮಾಡಿದೆ. 14 ಮೆಂಬರ್ಸ್ ಬಾಂಗ್ಲಾ ಬೇಡಿಕೆ ವಿರುದ್ಧ ವೋಟ್ ಮಾಡಿದ್ದಾರೆ. ಸದ್ಯ ನಿಮ್ಮ ಬದಲಿಗೆ ಬೇರೆ ತಂಡವನ್ನ ತಗೊಳ್ಳೋ ಮೊದಲು ನಿಮ್ಮ ನಿರ್ಧಾರವನ್ನ ಬೇಗ ಹೇಳಿ ಅಂತ ಬಾಂಗ್ಲಾಗೆ 24 ಗಂಟೆಗಳ ಡೆಡ್ ಲೈನ್ ಕೂಡ ಕೊಡಲಾಗಿದೆ. ಸೊ ಬಾಂಗ್ಲಾ ಭಾರತಕ್ಕೆ ಬರಲ್ಲ ಅಂದ್ರೆ ಅವ್ರನ್ನ ಟೂರ್ನಿಂದನೇ ಹೊರಗೆ ಹಾಕಿ ಸ್ಕಾಟ್ಲೆಂಡ್ಗೆ ಚಾನ್ಸ್ ಕೊಡೋ ಸಾಧ್ಯತೆ ಇದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಪ್ರಮುಖ ಸುದ್ದಿ. ಸ್ನೇಹಿತರೆ, ಒಂದು ಕ್ವಿಕ್ ರಿಮೈಂಡರ್, ಆಗ್ಲೇ ಹೇಳಿದ್ವಲ್ಲ, B2 ಸ್ಮಾರ್ಟ್ ಗ್ಲುಕೋಮೀಟರ್, ಆಸಕ್ತರು ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿರೋ ಲಿಂಕ್ ಮೂಲಕ ಬೈ ಮಾಡ್ಬೋದು. ಮನೆಯಲ್ಲೇ ಶುಗರ್ ಚೆಕ್ ಮಾಡ್ಬೋದು, ಡಯಾಬಿಟಿಸ್ ಮ್ಯಾನೇಜ್ಮೆಂಟ್ ಮಾಡ್ಬೋದು, ಅಥವಾ ಪ್ರಿವೆಂಟಿವ್ ಹೆಲ್ತ್ ಕೇರ್ ಆಗಿ, ಅಥವಾ ಅಂದರೆ ಫಿಟ್ನೆಸ್ ಎಂಥೂಸಿಯಾಸ್ಟ್ಗಳು ಕೂಡ ನಿಮಗೆ ಚೆಕ್ ಮಾಡ್ಕೊಳ್ತಾ ಇರಬೇಕು ಆವಾಗ ಶುಗರ್ ಲೆವೆಲ್ ಅಂತ ಹೇಳಿದ್ರೆ ಬೈ ಮಾಡ್ಬೋದು. ಅಥವಾ ಅಗತ್ಯ ಇರೋರಿಗೆ ನೀವು ಲಿಂಕನ್ನು ಕೂಡ ಶೇರ್ ಬೇಕಾದರೂ ಮಾಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರೋ ಕಾಮೆಂಟಲ್ಲಿ ಲಿಂಕ್ ಇದೆ, ಆಸಕ್ತರು ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.